ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಮನೆಯಲ್ಲಿ ಪೂಜೆ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಸುಂಡಲು ಮತ್ತು ಪಾಯಸ ಮಾಡಿ ಪೂಜೆ ಮಾಡಿದ್ದಾಯಿತು. ಅದಾದಮೇಲೆ ನೆಕ್ಸ್ಟ್ ಔಟಿಂಗ್ ಹೋಗೋಣ, ಇವತ್ತು ಒಳ್ಳೆ ದಿನ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿರೋಂಥ ವಿಜಯಪುರ ಇದಕ್ಕೆ ಹೋಗಿದ್ವಿ. ಅಲ್ಲಿ ವೆಂಕಟೇಶ್ವರ ಟೆಂಪಲ್ ಈಗ ತಾನೇ ಇದು ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ದೇವಸ್ಥಾನಕ್ಕೆ. ಬಟ್ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಸಕ್ಕತ್ತಾಗಿ ಮಾಡಿದ್ರು. ಎಷ್ಟು ದೊಡ್ಡದಾಗಿದೆ ನೋಡಿ. ವೆಂಕಟೇಶ್ವರ ಮತ್ತು ಆಂಡಾಲಿ ಎಲ್ಲನೂ ದೇವ್ರನ್ನ ಇಟ್ಟಿದ್ರು ಅಲ್ಲಿ. ಅದಾದಮೇಲೆ ಆ್ಯಕ್ಚುಲಿ ಇವತ್ತು ಶಿವನ್ ಟೆಂಪಲ್ಗೆ ಹೋಗೋಣ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅದರಲ್ಲೂ ನಾನು 3 months ಬೇಬಿನ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲೇ ಬಂದ್ವಿ, ಎಲ್ಲ ದೇವರು ಒಂದೇ ಅಲ್ವಾ ಅಂತ ಹೇಳ್ಬಿಟ್ಟು ಈ ಟೆಂಪಲ್ಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಇಲ್ಲಿ ಶಿವಲಿಂಗ ಇತ್ತು. ಅಭಿಷೇಕಕ್ಕೆ 20 rupees ಕಾಸ್ಟ್ ಕೊಟ್ಬಿಟ್ಟು ನಾವು ಅಭಿಷೇಕ ಮಾಡಿದ್ವಿ. ಇಲ್ಲಿ ವೆಂಕಟೇಶ್ವರ ಮೇಲೆ ಹೋಗೋದಕ್ಕೆ 100 rupees ಕಾಸ್ಟ್ ಕೊಟ್ಬಿಟ್ಟು ಮೇಲೆ ಹೋಗ್ಬೇಕಂತೆ. ನೋಡಿ, ಯಾರಿಗಾದ್ರೂ ನಿಮ್ಗೆ ಇಷ್ಟ ಇದ್ದರೆ ಒನ್ಸ್ ವಿಸಿಟ್ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಟೆಂಪಲ್ಲು. ನಾವು ದೇವ್ರ ದರ್ಶನ ಮಾಡಿ ಅದಾದಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಆಮೇಲೆ ಆ್ಯಕ್ಚುಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಸ್ಯಾರಿ ಬಂದು ಅವತ್ತಿನ ವೇರ್ ಮಾಡ್ಕೊಂಡಿರೋದು ನನ್ನ ಸ್ಯಾರಿ. ಇದು ನಮ್ಮ ಕನಿಷ್ಕಾ ಬೊಟಿಕ್ ಸ್ಯಾರೀಸು. ಸೊ ಇದರಲ್ಲಿ ಸುಮಾರು ಕಲರ್ಸ್ಗಳಿದೆ. ಇದು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಹೋಗಿ ನೋಡಿ. ಆಮೇಲೆ ವಾಟ್ಸಪ್ಪಲ್ಲಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ಈ ಸ್ಯಾರಿ ಬಂದು 6.9 meters ಇದೆ. ತುಂಬಾ ಲಾಂಗ್ ಇದೆ. ನಾನು ಉಟ್ಕೊಂಡಿದ್ದೀನಲ್ಲ, ಸಕ್ಕದಾಗಿದೆ. ಟ್ರೆಡಿಷ್ನಲ್ ವೇರ್ ಎಲ್ಲಿ ಬೇಕಾದರೂ ನೀವು ಈಸಿಯಾಗಿ ವೇರ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಅಲ್ಲೇ ಲೊಕೇಟ್ ಆಗಿರೋಂಥ ಸೆಂಟ್ ಇನ್ಫೆಂಟ್ ಜೀಸಸ್ ಚರ್ಚ್ಗೆ ಹೋಗಿದ್ವಿ. ಅಲ್ಲಿ ಪ್ರೇ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್.